ನಮಗೆ ಕಾನೂನಲ್ಲೂ ಕೂಡ ಉಳ್ಳವ್ರಿಗೊಂದು ನ್ಯಾಯ ಅಥವಾ ಇಲ್ಲದೇ ಇರೋನಿಗೊಂದು ನ್ಯಾಯ ಅನ್ನೋದು ನಾವು ನೋಡಿದ್ದೀವಿ ಹಲವು ಬಾರಿ. ಪೊಲೀಸರು ಕೂಡ ಅದನ್ನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಳೇಬೇಕಾದಂಥ ಸತ್ಯ. ಆದರೆ ಮೆಡಿಕಲಿ ಕೂಡ ಅದು ಆಗುತ್ತಾ ಉಳ್ಳವನಿಗೊಂದು ನ್ಯಾಯ? ಯಾಕಂದರೆ ನಾವು ಇದೇ ಈ ಕೋರ್ಸ್ ಆಫ್ ಡಿಬೇಟ್ಸ್ನಲ್ಲಿ ದರ್ಶನ್ ವಿಚಾರದಲ್ಲಿ ಒಂದು ಸಣ್ಣ ಚರ್ಚೆ ಬಂತು. ಒಂದು ಶಾಲೆಗೆ ಅಥವಾ ಯಾವುದೊಂದು ಆಫೀಸ್ಗೆ ನಂಗೆ 15 ದಿನ ಮೆಡಿಕಲ್ ರಿಪೋರ್ಟ್ ಬೇಕು ಅಂತಂದಾಗಲೇ 200 ರೂಪಾಯಿ ಕೊಟ್ಟು ಸೈನ್ ಹಾಕಿ ಕೊಟ್ಟಿರೋ ಡಾಕ್ಟ್ರು ಅಂತ ದರ್ಶನ್ಗೆ ಮೆಡಿಕಲ್ ರಿಪೋರ್ಟ್ಗೆ ಸೈನ್ ಹಾಕಿ ಕೊಡಲ್ವೇ? ಈ ತರ ಕೇಸಸ್ ಅಥವಾ ಯಾವುದೇ ತರದ ಕೇಸಲ್ಲಿ ಒಂದು ಮೆಡಿಕಲ್ ಬೋರ್ಡ್ ಮಾಡಿ ಅದರಿಂದ ಒಪಿನಿಯನ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಸೊ ಬಟ್ ಈಚ್ ಅಂಡ್ ಎವ್ರಿ ಪ್ರತಿ ಮನುಷ್ಯ ಒಬ್ಬೊಬ್ರದ್ದು ಒಂದೊಂದರ ಸಿಂಪ್ಟಮ್ಸ್ ಇರ್ತದೆ. ಅವ್ರ ನೋವಿನ ಅವ್ರ ಅನುಭವಿಸೋ ರೀತಿ ಬೇರೆ ಬೇರೆ ತರ ಇರ್ತದೆ. ಸೊ ಅದನ್ನ ನಾವು ಜನರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವರಿಗೆ 15 ದಿನ ಬೇಕು ಅಥವಾ ಇವರಿಗೆ 1 ವಾರ ರಜಾ ಬೇಕು ಅಥವಾ 1 ತಿಂಗಳು ರಜಾ ಬೇಕು ಅಂತ ಹೇಳೋದು ಸ್ಟಾರ್ಟ್ ಆಗ್ತದೆ. ಅಥವಾ ಯಾವುದೇ ರೀತಿ ಈಗ ಒಬ್ರು ಪೇಷಂಟ್ಗೆ ನಾವು ಇವರಿಗೆ ಸರ್ಜರಿ ಮಾಡ್ಲೇಬೇಕು ಅಂತೇಳಿ ನಾವು ಅವರಿಗೆ ಇದನ್ ಮಾಡೋದು ತಪ್ಪಾಗ್ತದೆ. ಸೊ ಅವರಿಗೆ ಪರ್ಟಿಕ್ಯುಲರ್ ಆಗಿ ಯಾವ ರೀತಿ ಬೇಕಿರ್ತದೆ ಅದನ್ನ ಚಾನಲೈಸ್ ಮಾಡ್ಬೇಕಾಗುತ್ತೆ. ಸೊ ಈಗ ಒಬ್ರು ಬೆನ್ನೋವು ಇರ್ಬೋದು, ಅವರಿಗೆ ಸಿವಿಯಾರಿಟಿ ಆಫ್ ಸ್ಯಾಟಿಕಾ ಪೇನ್ ಜಾಸ್ತಿ ಇರುತ್ತಲೇ ಇರ್ಬೋದು, ಅಂತವರಿಗೆ ಮಾಡುವಂತ ಎಕ್ಸರ್ಸೈಸಸ್ ಆಗ್ಲಿ, ಅದನ್ನ ಹೇಳ್ಕೊಳ್ಳೋದಾಗ್ಲಿ, ಅದರ ರೀತಿ ಬೇಕಾದಂತ ಫಿಸಿಯೋಥೆರಪಿ ಅದನ್ನ ಫಸ್ಟ್ ಅದೆಲ್ಲ ಟ್ರಯಲ್ ಮಾಡಿ ಅದರ ನಂತರ ನೆಕ್ಸ್ಟ್ ಸರ್ಜಿಕಲ್ ಟ್ರೀಟ್ಮೆಂಟ್ಗೆ ಅಂತ ಹೋಗ್ಬೇಕಾಗ್ತದೆ. ಪ್ರತಿ ಪೇಷಂಟ್ ಒಂದು ಡಿಫ್ರೆಂಟ್ ಕ್ಯಾಟಗರಿ ನಾವು ನೋಡ್ಲೇಬೇಕಾಗತ್ತೆ. ಸೊ ಅದನ್ನ ನಾವು ಜನರಲೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇವರಿಗೆ ಸರ್ಜರಿ ಅಂತ ಇವ್ರು ಆಪ್ಟ್ ಮಾಡ್ಕೊಂಡಿದ್ರು ಅಥವಾ ಇವ್ರು ಆಪ್ಟ್ ಮಾಡಿರ್ಲಿಲ್ಲ. ಸೊ ಟ್ರಯಲ್ ಆಫ್ ಬೇಸಿಸ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ನಾವು ಮಾಡ್ಲೇಬೇಕಾಗುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಸೊ ಮೆಡಿಕಲ್ ಗ್ರೌಂಡ್ ಅಲ್ಲಿ ಇವರಿಗೆ 15 days ಲೀವ್ ಕೊಟ್ಟಿದಾರೋ ಅಥವಾ 3 weeks ತಗೊಂಡಿದಾರೋ ಅದು ಹೇಳಲಿಕ್ಕೆ ಆಗೋದಿಲ್ಲ. ಯೂಶಲಿ ಸಮ್ಟೈಮ್ಸ್ 6 weeks ತನಕಲ್ಲೂ ನಾವು ಅದ್ರದ್ದು ಫಿಸಿಯೋಥೆರಪಿ ಅಥವಾ ಟ್ರಾಕ್ಷನ್ ಥೆರಪಿ ಆಗಿ ಬೇಕಾಗ್ಬೋದು. ಈಗ ಕೆಲವು ಬಾರಿ ತುಂಬಾ ಸಿವಿಯರ್ ಪೇನ್ ಇದ್ದಿದ್ದು ಅದು ದೇ ಕ್ಯಾನ್ ಡ್ರಾಸ್ಟಿಕಲಿ ಅದು ಪೇನ್ ಕೂಡ ರೆಡ್ಯೂಸ್ ಆಗ್ಬೋದು. ಅಥವಾ ಮತ್ತೆ ಅದು ಇಟ್ ಈಸ್ ಎ ಕ್ರಾನಿಕ್ ಪ್ರಾಬ್ಲಮ್ ಅಂತೇಳಿ, ಯಾವುದೇ ರೀತಿ ಅಕ್ಯೂಟ್ ಅಲ್ಲ. ಇವತ್ತು ನಾವು ಟ್ರೀಟ್ಮೆಂಟ್ ಕೊಟ್ಟು ಅದು ಪೇನ್ ಎಲ್ಲ ಕಡಿಮೆ ಆಗಿದೆ ಅಂತ ತಕ್ಷಣ ಅದು ಹೋಯ್ತು ಅಂತ ಅಲ್ಲ, ಅದರಲ್ಲಿ ಮತ್ತೆ ಅದು ವಾಪಸ್ ಬರ್ಬೋದು. ಇದರಲ್ಲಿ ಇಟ್ ನೀಡ್ಸ್ ರೆಗ್ಯುಲರ್ ಆಗಿ ಅದಕ್ಕೆ ಫಿಸಿಯೋಥೆರಪಿ ಮಾಡ್ಬೇಕಾಗತ್ತೆ. ವೈಟಮಿನ್ ಡಿ, ಕ್ಯಾಲ್ಸಿಯಂ ಮೇಂಟೈನ್ ಮಾಡ್ಕೊಳ್ಳೋದಾಗ್ಲಿ. ಸೊ ಇದೆಲ್ಲ ಒಂದು ರೆಗ್ಯುಲರ್ ಟ್ರೀಟ್ಮೆಂಟ್ ಇರ್ತದೆ. ಸೊ ಮೆಡಿಕಲಿ ಇಸ್ ಡಿಫರೆಂಟ್. ಲೈಕ್ ಒಬ್ಬೊಬ್ರಿಗೆ 1 week ತಗೋಬಹುದು, ಒಬ್ಬರಿಗೆ 15 days ತಗೋಬಹುದು, 3 weeks ತಗೋಬಹುದು. ಇಟ್ ಈಸ್ ಅ ಸಬ್ಜೆಕ್ಟಿವ್ ಮ್ಯಾಟರ್. ಸೊ ಈಗ ಪೇನ್ ನ ನಾವು ಇವ್ರ ಪೇನ್ಗೂ ಅವ್ರ ಪೇನ್ಗೂ ಇಟ್ ಇಸ್ ಅ ಡಿಫರೆಂಟ್ ಕೈಂಡ್ ಆಫ್ ಅ ಥಿಂಗ್. ಆಬ್ವಿಯಸ್ಲಿ ನಾವು ಅದನ್ನ ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾರದೇ ಪೇಷಂಟ್ಗೆ ಅವ್ರ ಪೇನ್ ಪ್ರಕಾರವಾಗಿ ನಾವು ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ. ಹಿಸ್ ಪೇನ್ ಕ್ಯಾನಾಟ್ ಬಿ ಎಕ್ಸ್ಪೀರಿಯನ್ಸ್ಡ್ ಬೈ ಮೀ ಅಲ್ವಾ? ರೆಡ್ ಫ್ಲಾಗ್ ಸೈನ್ಸ್ ಅಂತಂದ್ರೆ ಈಗ ವೀಕ್ನೆಸ್ ಇದೆ ಅಥವಾ ಯೂರಿನರಿ ಕಂಟ್ರೋಲ್ ಹೋಗ್ತಾ ಇದೆ. ಸೊ ಆ ಟೈಮಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್ಸ್. ಆಕ್ಚುಲಿ ವಿ ಶುಡ್ ಗೋ ಫಾರ್ ಸರ್ಜರಿ. ಎಸ್ ಉಮೇಶ್ ಸರ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಈಗ ಪೊಲೀಸರು ಮತ್ತು ಕಾನೂನಾತ್ಮಕವಾಗಿ ಏನೋ ಒಂದು ನಡೀತಾ ಇರುತ್ತೆ, ಆ ನಡುವಿನಲ್ಲಿ ಈ ಪಾಲಿಟಿಕ್ಸ್ ಇಂಟರ್ಫಿಯರೆನ್ಸ್ ಅನ್ನೋದು ಪೊಲೀಸರು ಮತ್ತು ಕಾನೂನಿನ ನಡುವೆ ಸರಾಗವಾಗಿ ಸಾಕ್ತಾ ಇದ್ದ ಒಂದೇನೋ ಒಂದು ಕಮ್ಯುನಿಕೇಷನ್ನು ಅಥವಾ ಏನೋ ಒಂದು ಪ್ರಕ್ರಿಯೆಗೆ ಅಡ್ಡ ಆದಂಗೆ, ಅಥವಾ ಆಗ ನಿಮ್ಮ ಇಂಟೆನ್ಷನ್ನು ಫುಲ್ಫಿಲ್ ಆಗಲ್ಲ, ಕಾನೂನು ಇಂಟೆನ್ಷನ್ನು ಕೂಡ ಅಲ್ಲಿಗೆ ಅರ್ಧಕ್ಕೆ ಚೆಲ್ಲಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅನ್ನುವ ಹಲವು ಎಕ್ಸಾಂಪಲ್ಗಳಿಗೆ ಈ ಪ್ರಕರಣ ಕೂಡ ಇನ್ಕ್ಲೂಡೆಡಾ? ಲೋಹಿತ್ ಅವರ ಲಾಸ್ಟ್ ಸ್ಟೇಟ್ಮೆಂಟ್ ಜೊತೆಗೆ ನಾನು ಕೇಳೋದು, ತನಿಖೆ ಮಾಡುವಂತ ಸಮಯದಲ್ಲಿ ಏನಾಗ್ತದೆ, ನಾವು ರಾಜ್ಯ ಸರ್ಕಾರದ ಕೆಳಗಡೆನೆ ಕೆಲಸ ಮಾಡೋರು, ನಾವೇನು ಇಂಡಿಪೆಂಡೆಂಟ್ ಬಾಡಿಗಳಲ್ಲ, ಇಲ್ಲ ನಾವೇನು ಸ್ವಯಂಕೃತವಾದಂಥದ್ದು ನಮ್ದೇನಿಲ್ಲ. ರಾಜ್ಯ ಸರ್ಕಾರದ ಡೈರೆಕ್ಷನ್ ಮೇಲೆ ನಮ್ಮ ಮುಖ್ಯಸ್ಥರ ಇವರು ಇದರಲ್ಲೇ ರೆಡಿನಲ್ಲಿ ಕೆಲಸ ಮಾಡ್ತೀವಿ. ಆದರೆ ಇಂಥ ತನಿಖೆಗಳು ಮಾಡ್ಬೇಕಂತ ಸಮಯದಲ್ಲಿ ಒತ್ತಡಗಳು ಬರ್ತವೆ. ಆ ಒತ್ತಡಗಳು ಎಲ್ಲಾದ್ರೂ ಬರ್ತವೆ. ಯಾವ ಗಂಡ ಹೆಂಡತಿ ಜಗಳಗಳಿಂದನೂ ಒತ್ತಡಗಳು ಇದ್ದೇ ಇರ್ತವೆ ಪೊಲೀಸ್ ಅಂತ ಕೆಲಸಕ್ಕೆ ಸೇರಾದ್ಮೇಲೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಒತ್ತಡ ಅಂತ ತಿಳ್ಕೊಳ್ಳುವಂಥದ್ದು ಏನಲ್ಲ. ಮತ್ತೆ ತನಿಖೆಗೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಅವರು ನಮ್ಮ ಎಲ್ಲ ಬಹಳ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅದನ್ನ ಬೇರೆ ಕಡೆ ತಗೊಂಡೋಗಿ ಅಂತ ಹೇಳ್ತಾರೆ ಅಂತ ಅನ್ನುವಂಥದ್ದು ಸಹ. ಅದು ನನ್ನ ಸರ್ವಿ ಏನು 31 ವರ್ಷ ಕೆಲಸ ಮಾಡಿದ್ದೇನೆ ಬೆಂಗಳೂರಿನಲ್ಲಿ. ನನ್ನ ಲೆಕ್ಕದಲ್ಲಿ ಅತ್ಯಂತ ಬಹಳ ಕಮ್ಮಿ ಪ್ರಭಾವಗಳು ಬರ್ತಕ್ಕಂಥದ್ದು. ಈ ಥರ ಮಾಡಿ ಆ ಥರ ಮಾಡಿ ನಮ್ಮವನು ಇವ್ನು ಏನಾದ್ರು ಸಹಾಯ ಮಾಡಿ, ಖಂಡಿತವಾಗ್ಲೂ ಆ ಥರ ತಿಳಿಸಿ ನಮಗೆ ಡೈರೆಕ್ಷನ್ ಕೊಡುವಂಥ ಧೈರ್ಯಗಳು ಕಮ್ಮಿ ಇದೆ. ಯಾಕೆಂದರೆ ಈಗೆಲ್ಲ ಭಾಳ ಟೆಕ್ನಿಕಲಿ ತುಂಬ ಏನಾರ ಮಾತಾಡಿದ್ರೆ ರೆಕಾರ್ಡ್ ಮಾಡ್ಕೊಬಿಟ್ಟು ನಾಳೆ ದಿವಸ ನಮ್ಮ ಸೀಟ್ಗೆಲ್ಲಿ ಕೂತ್ಸ್ತಂದ್ಬಿಡ್ತಾರೋ ಅಂತ ಭಯ ಇದೆ ಎಲ್ರಿಗೂ. ಆ ಕಾರಣಕ್ಕೆ ಅಷ್ಟು ಸುಲಭಕ್ಕೆಲ್ಲ ತಗೋಬಿಟ್ಟು ಫೋನ್ ತಗೊಂಡು
ಇದರಲ್ಲಿ ಸಿನಿಮಾದಲ್ಲಿ ಮಾಡ್ದಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಅದು ಸಿನಿಮಾಗಷ್ಟೇ ಬಿಟ್ಟಿದ್ದು. ಬಟ್ ತನಿಖೆಯ ಕಾಲದಲ್ಲಿ ಏನು ಇಂಥ ಒಂದು ಪ್ರಮುಖ ಪ್ರಕರಣವನ್ನ ನಡೆಸ್ತಾ ಇರುವಂಥ ಸಮಯದಲ್ಲಿ ತನಿಖಾಧಿಕಾರಿ ಒಬ್ಬರೇನೆ ಇದರಲ್ಲಿ ಭಾಗಿಯಾಗಿರೋದಿಲ್ಲ. ಇದನ್ನ ಕಮಿಷನರ್ ಅವರು, ಅಡಿಷನಲ್ ಕಮಿಷನರು, ಜಾಯಿಂಟ್ ಕಮಿಷನರು, DCPಗಳು ಮತ್ತೆ ACPನೇ ಅದನ್ನ ಚಂದನ್ ಅವರೇ ಅದನ್ನು ತನಿಖೆ ಮಾಡಿದ್ದಾರೆ. ಆ ಕಾರಣಕ್ಕೆ ಇದು ಬಹಳ PP ಗಳ ಮಧ್ಯೆ ಬಹಳ ನುರಿತ PP ಗಳು ಯಾರು ಇರ್ತಾರಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು, ಅವ್ರುಗಳ ಒಂದು ಇದರಲ್ಲಿ ವಿಚಾರಗಳನ್ನ ಮಂಡನೆ ಮಾಡುವಂಥದ್ದು, ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು, ಇದನ್ನೆಲ್ಲಾನು ಸಹ ಕಾಲಕ್ಕೆ ನಡೀತಾ ಇರ್ತದೆ. ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅವರು ಸಹ ಇದಕ್ಕೆ ಸಂಬಂಧಪಟ್ಟಂಗೆ ಹೀಗೆ ಹೋಗಿ ನಾವು ಒಪಿನಿಯನ್ಗಳನ್ನ ಪಡ್ಕೊಳ್ಳುವಂಥದ್ದು ಮಾಡ್ತಾ ಇರ್ತೀವಿ. ಮತ್ತೆ ಡಾಕ್ಟರ್ಗಳು ಏನು ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರಲ್ಲ, ಅವ್ರ ಹತ್ರ ಹೋಗಿ ನಾವು ಪದೇ ಅವ್ರ ಹತ್ರನೂ ಸಹ ಭೇಟಿ ಮಾಡಿ ನಾವು ಪೂರ್ಣ ಪ್ರಮಾಣದ ಎಲ್ಲಾ ಒಪಿನಿಯನ್ಗಳನ್ನ ಪಡ್ಕೊಂಡು ನಾವು ಅವರಿಂದ ಹೇಗೆ ಈ ಪ್ರಕರಣದ ದಿಕ್ಕನ್ನು ಭಾಳ ಚೆನ್ನಾಗಿ ತಗೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ನಾವು ಮಾಡ್ತಾ ಇರ್ತೀವಿ. ಆ ಕಾರಣಕ್ಕೋಸ್ಕರನೇ ಪೊಲೀಸರನ್ನ ಎಡವಟ್ಟು ಮಾಡಿಬಿಡ್ತಾರೆ, ಬಿಂಬಿಸ್ಬಿಡ್ತಾರೆ ಅಂತ ಅನ್ನುವಂಥದ್ದೆಲ್ಲ. ಇದರಲ್ಲಿ ಒಳ್ಳೆ ಪೀಠಿಕೆ ಹಾಕಿದ್ರು. ಏನು ಅಂತಂದರೆ, ಒಂದು ಅವ್ರನ್ನ ಇಲ್ಲಿಂದ ಬೆಂಗಳೂರಿಂದ ತಗೊಂಡೋಗಿ ಬಳ್ಳಾರಿಗೆ ಕೊಟ್ಟರು. ಬಳ್ಳಾರಿನಲ್ಲಿ ಅವ್ರಿಗೆ ಪೇಯ್ನ್ ಬಂತು, ಬೆನ್ನು ಬಂತು. ಅದು ಮೊದಲಿತ್ತೋ ಇರಲಿಲ್ವೋ, ಅದು ನಮ್ಮ ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ಅವ್ರಿಗೆ ಯಾಕೆ ಮೊದಲು 5 ವರ್ಷದಿಂದ ಇರಬೇಕಾಗಿತ್ತು, ಹೊಸ್ದಾಗಿ ಏನು ಉಟ್ಕೊಬಿಡ್ತದೆ. ಜೈಲಿಗೆ ಹೋದ ಎಲ್ಲ ಪೊಲಿಟಿಷಿಯನ್ಗಳಿಗೂ ಬಂದೇ ಬರ್ತಿದ್ದು. ಎಲ್ಲ ಮೇಲುಗಡೆ VIP ಗಳಿಗೆಲ್ಲ ಈ ಕಾಯಿಲೆಗಳು, ದೊಡ್ಡ ರೋಗಗಳು ಬಂದೇ ಬರ್ತವೆ. ಯಾರಿಗೆ ಬಂದಿಲ್ಲ ಹೇಳಿ? ಎಲ್ಲರಿಗೂ ಬಂದಿದ್ದಾವೆ. ಹೋದ ಅಂದರೆ ಆಗಲೇ ಮುಂದೆ ಬಾಗ್ಲಲ್ಲಿ ಹೋದ್ರೆ ಹಿಂದೆ ಬಾಗ್ಲಲ್ಲಿ ಬಂದು ಸೇರ್ಕೊಬಿಡ್ತಾರೆ ಟಕ್ ಅಂತ ಒಳಗಡೆ ಬಂದು. ಜಯರಾಜ್ ಅಂತವನೇ ಅಷ್ಟು ವರ್ಷ ಕನ್ವಿಕ್ಷನ್ ಆಗಿದ್ರು ಇದ್ದಿದ್ದೇ 1 ವರ್ಷ ಜೈಲಲ್ಲಿ, ಉಳಿದಿದ್ದೆ ಎಲ್ಲ 6-7 ವರ್ಷನೂ ಬರೀ ಮೈಸೂರು ಹಾಸ್ಪಿಟ್ಲು, ಬೆಂಗಳೂರು ಹಾಸ್ಪಿಟ್ಲು. ಇದನ್ನೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಇದೇನು ಹೊಸದೇನಲ್ಲ. ಆ ಕಾರಣಕ್ಕೆ ಈ ಪ್ರಕರಣದಲ್ಲಿ ಈಗಾಗಲೇ ಅವರು ಅದನ್ನು ಪ್ರಿಲಿಮಿನರಿ ಏನವರು ಒಂದು ಬೇಲ್ ತಗೊಂಡ್ರು, ಇಂಟ್ರೀಮ್ ಬೇಲ್ ತಗೊಳ್ತಾರಲ್ಲ, ಆ ಬೇಲ್ ತಗೊಳ್ಳುವಂಥದ್ರಲ್ಲೇ ಅವ್ರು ಸಕ್ಸಸ್ ಆದರು. ಅಂದರೆ ತಗೊಂಡ ತಕ್ಷಣ ಏನಾಗ್ತು, ಇವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಅವಶ್ಯಕತೆ ಇದೆ, ಟ್ರೀಟ್ಮೆಂಟ್ ಇದೆ, ಫರ್ದರ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ವಿಚಾರಗಳಲ್ಲಿ ಅವ್ರನ್ನ ಸುಮ್ಮನೆ ನೀವು ಮತ್ತೆ ಪದೇ ಡಾಕ್ಟ್ರುಗಳ ಹತ್ರ ನೀವು ರಿಪೋರ್ಟ್ ತೊಗೊಂಡು ಬನ್ನಿ. ಪದೇ ನಾವು ಪೊಲೀಸ್ ಅಧಿಕಾರಿಗಳು ಹೋಗ್ಬಿಟ್ಟು ಸಾರ್ ಕೊಡಿ ಸರ್ ರಿಪೋರ್ಟ್ನ, ಸರ್ ಇಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಬರ್ಕೊಟ್ಬಿಡಿ ಸರ್. ಆಗಲ್ಲ ಸರ್, ಅವ್ರಿಗೆಲ್ಲ ಚೆನ್ನಾಗಿದ್ದಾನೆ, ಇಲ್ಲಿ ಬಿಟ್ಬಿಟ್ರೆ ಆ ತಕ್ಷಣ ಬಾಕ್ಸಿಂಗ್ ಶುರು ಹಚ್ಕೊಬಿಡ್ತಾರೆ. ಖಂಡಿತವಾಗೂ ಮಾಡೋಕ್ಕಾಗೋದಿಲ್ಲ. ಒಂದು ಸಾರಿ ನಾವು ಚಾರ್ಜ್ ಶೀಟ್ನ ಬರೆದಾದ್ಮೇಲೆ ಕೊಟ್ಟಾದ್ಮೇಲೆ ನಮ್ಮ ಕೈಲಿ ಏನೂ ಇರುವುದಿಲ್ಲ. ಎಲ್ಲ ಪ್ರಾಸಿಕ್ಯೂಷನ್ ಸೈಡಲ್ಲಿ ಇರುತ್ತೆ. ಪ್ರಾಸಿಕ್ಯೂಷನ್ PP ಅವರು ನಾವು ಕೊಟ್ಟಿರ್ತಕ್ಕಂಥ ದಾಖಲಾತಿ ನೋಡಬೇಕು, ಅದನ್ನ ವಾದ ಮಾಡಬೇಕು. ಯಾಕೆ ನಮ್ಮ ಪೊಲೀಸರು ನಾವು ಚಾರ್ಜ್ ಶೀಟ್ ಒಂದು ಕೊಡ್ಬೋದೇ ಹೊತ್ತು, ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇದು ಏನಾದ್ರೂ ಅಕಸ್ಮಾತ್ ಕೆಳಮ ನ್ಯಾಯಾಲಯಗಳಲ್ಲಿ ಅವ್ರಿಗೆ ಏನಾರು ಬೇಲ್ ಆದರೆ ದಯಮಾಡಿ ಇದು ನ್ಯಾಯಾಲಯಕ್ಕೆ ತಗೊಂಡೋಗಿ ಇದನ್ನು ಬೇಲ್ ಕ್ಯಾನ್ಸಲೇಷನ್ ಮಾಡಿಸುವಂಥದ್ದು ಮಾಡಿ ಅಂತೇಳಿ ನಮ್ಮ ಅಧಿಕಾರಿ ವರ್ಗ ಮತ್ತು ನಮ್ಮ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅವರು ಅದನ್ನು ಭಾಳ ಚೆನ್ನಾಗಿ ನಿರ್ವಹಿಸ್ತಾರೆ. ಆ ಕಾರಣಕ್ಕೆ ಇದರಲ್ಲಿ ಬೇಲ್ ಸಿಕ್ತ ಕಣ ನಾವು ಸೋತೋಗ್ಬಿಟ್ಟು ಅನ್ನೋ ಪ್ರಶ್ನೆ ಏನಿಲ್ಲ. ಅಯ್ಯೋ ಈಗಲೂ ಇನ್ನೂ ಆಚೆ ಬಂದ್ಬಿಟ್ರೆ, ಹಾಸ್ಪಿಟ್ಲಿಂದ ಹೊರಗಡೆ ಬಂದ್ಬಿಟ್ರೆ ಏನಪ್ಪ ಈಗಲೇ ಆಚೆ ಬಂದು ಸುಪ್ರೀಂ ಕೋರ್ಟ್ ಒಳಗಡೆ ಇತ್ತು, ಒಳಗಡೆಗೆ ಹಾಕ್ಬಿಡ್ತಾರೆ. ಏನು ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ, ಏನೇ ಹಾಕಿ ಕಳಿಸ್ರಿ ಒಳಗಡೆಗೆ, ನಥಿಂಗ್ ಡೂಯಿಂಗ್. ಆ ಥರ ಪ್ರಿಸಂಪ್ಷನ್ಸ್ನ ಎಂದೂ ಕೋರ್ಟ್ಗಳು ತಗೊಳ್ಳೋದಿಲ್ಲ. ಆ ಥರ ನಾವು ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ 35 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀವಿ. ಆ ಥರ ಪ್ರಿಸಂಪ್ಷನ್ಸ್ನ ಎಂದೂ ಡ್ರಾ ಮಾಡೋದಿಲ್ಲ. ಅವ್ರು ಡ್ರಾ ಮಾಡೋದೆ ಡಾಕ್ಟರ್ಗಳು ಕೊಟ್ಟಂಥ ರಿಪೋರ್ಟ್ಗಳನ್ನೇ ಅವರು ಡ್ರಾ ಮಾಡ್ತಕ್ಕಂಥದ್ದು. ನಮ್ಮದು ಯಾವುದೇ ಥರವಾದಂಥ ಮಾತುಗಳನ್ನ ಕೇಳ್ತಕ್ಕಂಥದ್ದನ್ನ ಮಾಡಲ್ಲ. ಆ ಕಾರಣಕ್ಕೆ ಪ್ರಕರಣದಲ್ಲಿ ಬೇಲ್ ಆಗಿದೆ. ಹಲವಾರು ಕಾರಣಗಳಿದೆ ಇದಕ್ಕೆ ಯಾಕೆ ಬೇಲ್ ಆಯಿತು ಅಂತ ಅನ್ನುವಂಥದ್ದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ. ಅದನ್ನ ಪೂರ್ವಪೂರ್ವ ನಾವು ತನಿಖೆನೇ ಸರಿ ಇಲ್ಲ, ತನಿಖೆ ಎಲ್ಲೋ ಬೇರೆ ಕಡೆ ಆಗ್ಬಿಟ್ಟಿದೆ ಅಂತ ಅನ್ನುವಂಥದ್ದನ್ನ ನಾವು ಇಲ್ಲಿ ವಿಚಾರನ ಚರ್ಚೆ ಮಾಡೋದಕ್ಕೆ ಟ್ರಯಲ್ ಕಂಡಕ್ಟ್ ಆಗಿ ಯಾರ್ಯಾರು ಬಂದು ಮಹಾತ್ಮರು ಬಂದು ಪುಣ್ಯಾತ್ಮರು ಹೇಳ್ತಾರೋ ಕೋರ್ಟ್ಗಳಲ್ಲಿ ಬಾಕ್ಸಲ್ಲಿ ನಿಂತ್ಕೊಂಡು ಅಲ್ಲಿವರೆಗೂ ತನಿಖಾ ಕಾಲದಲ್ಲಿ ತನಿಖೆ ಸರಿ ಇಲ್ಲ ಅಂತ ಇರುವಂಥದ್ದು ತನಿಖೆಯ ಯಾವುದು ಟ್ರಯಲ್ ಫಿಕ್ಸ್ ಆಗುತ್ತೆ ನೋಡಿ. ಟ್ರಯಲ್ ಸಂಪೂರ್ಣವಾಗಿ ಆದಂಥ ಸಮಯದಲ್ಲಿ ಏನಾಗ್ತದೆ, ಆವಾಗ ಒಬ್ಬ ನಡೆಸ್ತಂಥ ಒಂದು ಜಡ್ಜ್ಮೆಂಟ್ ಕೊಟ್ಟಂಥ ಸಮಯದಲ್ಲಿ ಅವ್ರು ಶಿಚಾರ್ ಪಾಸ್ ಮಾಡುವಂಥದ್ದು, ಅವರು ಎಲ್ಲಿ ತನಿಖೆಯನ್ನು ಪೂರ್ವಗ್ರಹ ಪೀಡಿತವಾಗಿ ಸರಿಯಾಗಿ ಮಾಡಿಲ್ಲ ಅವರು ಅಂತ ಅನ್ನುವಂಥದ್ದು ಅವ್ರು ಕೊಟ್ಟಾಗ ಇದು ಅಂತಿಮವಾಗಿ ಪೊಲೀಸರು ತನಿಖೆ ಸರಿ ಇಲ್ಲ ಅಂತ ಹೇಳ್ಬೋದು. ನೀವು ಈಗ ಸದ್ಯದಲ್ಲವೆಲ್ಲ ಅದನ್ನೆಲ್ಲ ಚರ್ಚಿತವಾಗಿ ಖಂಡಿತವಾಗೂ ಹೇಳೋಕ್ಕಾಗೋದಿಲ್ಲ. ಲೋಹಿತ್, ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್, ಫೈನಲಿ ಏನೇನು ಆಗಬಹುದು, ಆಗುತ್ತೆ ಈ ಕೇಸ್ನಲ್ಲಿ ನಿಮ್ಮ ಲೆಕ್ಕಾಚಾರ? ಏನಿಲ್ಲ, ಇವಾಗ ಬೇಲ್ ಆಗಿದೆ, ಮುಂದಿನ ಇವತ್ತು ಡೇಟ್ ಇತ್ತು, ಈ ಥರ ರೆಗ್ಯುಲರ್ ಆಗಿ ಇನ್ನೊಂದು 5-6 ಸಲ ಬಂದಾಗ ಕೇಸ್ ಚಾರ್ಜ್ ಆಗುತ್ತೆ, ಎಲ್ರಿಗೂ ಸಮನ್ಸ್ ಹೋಗುತ್ತೆ, 1-2 ವರ್ಷದೊಳಗಡೆ ಕೇಸ್ ನಡೆಯುತ್ತೆ. ಕೇಸ್ ನಡೆದಾಗ ಸೆಷನ್ ಕೋರ್ಟ್ನಲ್ಲಿ ಅದೇ ಆದ ತೀರ್ಪು ಬರುತ್ತೆ. ಈ ಸಾಕ್ಷಿಗಳು ಯಾವ ರೀತಿ ನುಡಿದಾರೆ ಅನ್ನೋದ್ರ ಮೇಲೆ. ಮತ್ತು ಎರಡನೇದು, ಪೊಲೀಸರ ದಾಖಲಾತಿಗಳು ಇನ್ವೆಸ್ಟಿಗೇಷನ್ ಮಾಡಬೇಕಂದಾಗ ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡಿದಾರೋ ಇಲ್ವೋ ಅನ್ನೋದು ಕೂಡ ಜಡ್ಜ್ಮೆಂಟ್ ಮೇಲೆ ಪರಿಣಾಮಗಳನ್ನ ಬೀಳುತ್ತೆ. ಇವಾಗ ಯಾರೋ ಒಬ್ಬ ಫೋರೆನ್ಸಿಕ್ ಲ್ಯಾಬ್ ಅವ್ರನ್ನ ಫೋರೆನ್ಸಿಕ್ ಲ್ಯಾಬ್ ಅವರು ರಿಪೋರ್ಟ್ ತೊಗೊಂಡಿರ್ತಾರೆ, ಆತನಿಗೆ ರಿಕ್ವೆಷನ್ ಕೊಡ್ತಾರೆ, ತೊಗೊಂಡಿದ್ದಾರೆ, ಇವೆಲ್ಲವೂ ಕೂಡ ಕೌಂಟ್ ಆಗ್ತವೆ. ಸ್ಮಾಲ್ ಥಿಂಗ್ಸ್ ಎಲ್ಲೂ ಕೌಂಟ್ ಆಗ್ತವೆ. ಸೊ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರೋದ್ರಿಂದ
ಪೊಲೀಸು ಪ್ರಾಸಿಕ್ಯೂಷನ್ನು ತುಂಬ ಹುಷಾರಾಗಿ ಇದನ್ನು ನಡೆಸಬೇಕಾಗತ್ತೆ. ಆತುರವಾಗಿ ನಡೆಸಿದ್ರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಡಾಕ್ಟರ್ ನಾನು ಒಂದೇ ಒಂದು ಅನಿಸಿಕೆ, ಜನಸಾಮಾನ್ಯರಿಗೂ ದರ್ಶನ್ಗೂ ಕಂಪೇರ್ ಮಾಡಿದರೆ ಯಾಕೆ ಜನಸಾಮಾನ್ಯರಿಗೆ ಬೇಲ್ ಸಿಗಲ್ಲ ಅಂದರೆ ಅವ್ರಿಗೆ CV ನಾಗೇಶ್ ಅಂತ ಅಡ್ವೊಕೇಟ್ನ ಅಪಾಯಿಂಟ್ ಮಾಡ್ಕೊಳಕ್ಕಾಗಲ್ಲ ಅಷ್ಟೇ. ವೆರಿ ವೆರಿ ಸಿಂಪಲ್. ನನ್ನ ಪ್ರಕಾರ ಇಲ್ಲ, ಆದ್ರೂ ಕೂಡ CV ನಾಗೇಶ್ ಅಂದ್ರೆ ಅವ್ರ ಮೇಲೆ ಗೌರವ ಇದೆ, ಅವ್ರ ಮೇಲೆ ಗೌರವ ಇದೆ. ಅದು ಎಲ್ಲರೂ ವಕೀಲರು ಕೂಡ ಜ್ಞಾನ ಇರುವಂತವ್ರನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಡಾಕ್ಟರ್ ದೀಪಕ್, ಥ್ಯಾಂಕ್ ಯು ಉಮೇಶ್ ಸರ್, ಥ್ಯಾಂಕ್ ಯು ಲೋಹಿತ್ ಅವರೇ, ಥ್ಯಾಂಕ್ ಯು ಅಂಜನಪ್ಪ ಸರ್, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ. ಒಟ್ಟಾರೆ ನಾವು ಒಂದಂತೂ ನಮ್ಮ ಕನ್ಸನ್ ಏನು ಅಂತಂದ್ರೆ ಜನಸಾಮಾನ್ಯನಿಗೆ ಅನಿಸ್ಬಾರ್ದು ಅವ್ರ ಹತ್ರ ದುಡ್ಡಿದೆ, ಅವ್ರು ಹೆಂಗೆ ಬೇಕಾದ್ರೆ ಮಾಡ್ಕೋತಾರೆ, ನಾಳೆ ನಾನು ಇದೇ ಕೇಸಲ್ಲಿ ಒಳಗಡೆ ಹೋದ್ರೆ ನಾನು ಬೇರೆ ಕತೆ ಇರುತ್ತೆ ಅನ್ನೋದು ಜನಸಾಮಾನ್ಯನ ಮನಸ್ಸಲ್ಲಿ ಚುಳಿಯದಂತೆ ಸರ್ಕಾರಗಳು ನೋಡ್ಕೋಬೇಕು, ಕಾನೂನು ನೋಡ್ಕೋಬೇಕು, ಪೊಲೀಸರು ನೋಡ್ಕೋಬೇಕು ಅನ್ನುವ ಇಂಟೆನ್ಷನ್ ಜೊತೆಗೆ ಮುಂದೇನಾಗುತ್ತೆ ಕಾಲವೇ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಪವರ್ ಫೋಕಸ್ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.